ಈಗ ಬಿಗ್ ಬಾಸ್ ಮನೇಲಿ ಒಂದಷ್ಟು ಮೂಮೆಂಟ್ಗಳಾಗುತ್ತೆ. ಸೊ ವಿನಯ್ ಅವ್ರದ್ದು ಬಳೆ ವಿಚಾರ ಆಗಿರ್ಬೋದು, ಮತ್ತು ನಿಮ್ಮದು ನಮ್ರತಾ ಅವ್ರ ಜೊತೆ ಸ್ವಲ್ಪ ದಿನ, ಮತ್ತು ಸಂಗೀತ ಅವ್ರ ಜೊತೆ ಈ ಸ್ವಲ್ಪ ದಿನ ಇದ್ದಾಗ ಅಫ್ಕೋರ್ಸ್ ಹೊರಗಡೆ ತುಂಬಾ ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ. ಅಫ್ಕೋರ್ಸ್ ವಿನಯ್ ಅವರು ಸಿಕ್ಕಾಪಟ್ಟೆ ಇದರಿಂದ ಮಾನಸಿಕವಾಗಿ ಕೂಡ ಮೇ ಬಿ ಅವ್ರಿಗೆ ಅವ್ರ ಫ್ಯಾಮಿಲಿಗೆ ತುಂಬಾ ನೋವಾಗಿದೆ. ಅಂದರೆ ಅವ್ರ ಕಾರ್ ಗ್ಲಾಸ್ ಪುಡಿ ಪುಡಿ ಮಾಡಿರೋದಾಗಿರ್ಬೋದು, ಕಾರ್ ಗ್ಲಾಸ್ ಎಲ್ಲ ಹೊಡೆದಿದ್ದಾರೆ ಅವ್ರದ್ದು. ಮತ್ತು ಅವರಿಗೆ ಮಗುಗೆ ಸ್ಕೂಲ್ಗೆಲ್ಲ ಕಳಿಸೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗಿದೆ ಅವರಿಗೆ, ವಿನಯ್ ಫ್ಯಾಮಿಲಿಗೆ. ಸೊ ನಿಮಗೂ ಸಹ ಹೊರಗಡೆ ಈ ರೀತಿ ಒಂದು ಬ್ಯಾಡ್ ಇದನ್ನು ಸೆಟ್ ಮಾಡ್ತಾರೆ. ಅಂದರೆ ಪ್ಲೇ ಬಾಯಿ ಯಾರ ಜೊತೆ ಬೇಕಿದ್ರು ಹೋಗ್ತಾರೆ, ಅಂದರೆ ನಿಮ್ಮದು ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ಕೊಂಡು ಏನು ಹೇಳ್ತೀರಿ? ಅಂದರೆ ಈ ರೀತಿ ಮಾಡೋರ್ಗೆ ಏನು ಹೇಳ್ತಾರೆ ಕಾರ್ತಿಕ್ ಅವರು ಅಂತ ಹೇಳ್ಬಿಟ್ಟು? ಅಂದರೆ ಅಲ್ಲಿ ಗೇಮ್ ಆಗಿರುತ್ತೆ. ಅಫ್ಕೋರ್ಸ್ ಮೇಡಮ್, ಅಲ್ಲಿ ಗೇಮ್ ಆಗಿರುತ್ತೆ. ಅದು ಅವರಿಂದ ಕ್ಯಾರೆಕ್ಟರ್ ಬಗ್ಗೆ ಆಗಲಿ ಪರ್ಸ್ನಾಲಿಟಿ ಇರುತ್ತೆ. ಅದು ಫ್ಯಾಮಿಲಿವರೆಗೂ ಯಾವತ್ತೂ ಬರಬಾರ್ದು. ಫ್ಯಾಮಿಲಿ ಅಮಾಯಕರು, ಅಲ್ಲಿ ಹೋಗಿರೋರು ಒಬ್ಬರೇ. ಅವ್ರ ಕ್ಯಾರೆಕ್ಟರ್ನ ಅವ್ರು ತೋರಿಸ್ಕೊತಾ ಇರ್ತಾರೆ. ಈಗ ನಾನೇ ಆಗಿರಲಿ, ನನ್ನ ಕ್ಯಾರೆಕ್ಟರ್ ನಾನು ತೋರಿಸ್ತಾ ಇದ್ದೀನಿ, ವಿನಯ್ ಆಗಿರಲಿ ಅವ್ರ ಕ್ಯಾರೆಕ್ಟರ್ ಅವ್ರು ತೋರಿಸ್ತಾ ಇರ್ತಾರೆ. ಎಡುತ್ತಾರೆ ಸರ್, ಎಲ್ಲರೂ ಎಡುತ್ತಾರೆ, ತಪ್ಪುಗಳಾಗುತ್ತೆ. ಅವ್ರು ತಪ್ಪಾದ್ಮೇಲೆ ಇಡೀ ಕರ್ನಾಟಕಕ್ಕೆ ಅವ್ರಿಗೆ ಸಾರಿ ಕೇಳಿದ್ದಾರೆ. ಬಟ್ ಈ ಕಾರ್ದು ಗಾಜು ಹೊಡೆದಿದ್ದ ವಿಷಯ ಎಲ್ಲ ನಾನು ಕೇಳಿ ತುಂಬ ಬೇಜಾರಾಯಿತು. ಫ್ಯಾಮಿಲಿಗೆ ಸಮಸ್ಯೆ ಆಯಿತು ಅಂತೇನೋ ಕೇಳಿ ತುಂಬ ಇಟ್ ಈಸ್ ನಾಟ್ ರೈಟ್. ಯಾವುದೇ ವಿಚಾರಕ್ಕೂ ಫ್ಯಾಮಿಲಿನ ಟಾರ್ಗೆಟ್ ಮಾಡೋದು ತುಂಬ ತಪ್ಪು. ಅದು ಆ ವಿಷಯದ ಬಗ್ಗೆ ಬೇಜಾರಿದೆ. ನನಗೆ ಪ್ಲೇ ಬಾಯ್ ಅಂತಂದ್ರೆ ಅನ್ಲಿ ಬಿಡಿ ಮೇಡಮ್, ಅದಕ್ಕೇನಂತೆ, ಮಾತಾಡೋರು ಮಾತಾಡ್ಕೊಂತಾರೆ. ಫ್ರೆಂಡ್ಲಿಯಾಗಿರಬೇಕು, ಮಾತಾಡಬೇಕು. ನನ್ನ ಕಂಫರ್ಟ್ ಝೋನಲ್ಲಿ ನಾನು ಇದ್ದೆ. ನಾನು ಹೊರಗಡೆ ಹೇಗಿರ್ತೀನೋ ಹಾಗೇ ಇದ್ದೆ. ಅಲ್ಲೋಗಿ ನಾನು ನಾಟಕ ಮಾಡ್ಕೊಂಡಿರಲಿಲ್ಲ, ಆಗಲ್ಲ. ನಾನು ಯಾರೋ ಒಬ್ಬರು ಸಿಕ್ಕರು, ನನಗೆ ಅವ್ರ ಜೊತೆ ಜೆನ್ಯೂನಾಗಿ ಕನೆಕ್ಷನ್ ಆಯಿತು ಅಂತಂದರೆ ನಾನು ಅವ್ರ ಜೊತೆ ಮಾತಾಡ್ತೀನಿ. ನನಗೆ ಅದರಲ್ಲಿ ಯಾವ ಇರಿಸುಮುರುಸಿಲ್ಲ, ಯಾವುದೇ ಹಿಂಜರಿಕೆ ಇಲ್ಲ. ನನ್ನ ಕ್ಯಾರೆಕ್ಟರ್ ನಾನು ಎತ್ತಿ ಹಿಡಿದ ಇನ್ಯಾರು ಹಿಡಿತಾರೆ? ಬೊಟ್ಟು ಮಾಡೋರು ಮಾಡ್ತಾರೆ, ಮಾಡ್ಕೊಳ್ಳಿ. ಮಾತಾಡೋರು ಮಾತಾಡ್ತಾರೆ, ಮಾತಾಡ್ಕೊಳ್ಳಿ.